BR ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನ ಭಾರತ ಮಾತೆಯ ಹೆಮ್ಮೆಯ ಪುತ್ರ, ಜ್ಞಾನದ ಜ್ಯೋತಿ ಮತ್ತು ಭಾರತ ಸಂವಿಧಾನದ ಪಿತಾಮಹರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ಸ್ಮರಣೆಯ ದಿನ. ಅಂಬೇಡ್ಕರ್ ಅವರ ಅತಿ ದೊಡ್ಡ ಕೊಡುಗೆ ನಮ್ಮ ಭಾರತದ ಸಂವಿಧಾನ. ಬಾಬಾ ಸಾಹೇಬರ ಸಂದೇಶ ಸರಳವಾಗಿತ್ತು: ಓದಿ, ಸಂಘಟಿತರಾಗಿ. ಡಾಕ್ಟರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲಿಸುವುದೇ ಅವರಿಗೆ ನಾವು ಸಲ್ಲಿಸುವ ನಿಜವಾದ ಶ್ರದ್ಧಾಂಜಲಿ. ಅಸ್ಪೃಶ್ಯ ಸಮುದಾಯದಿಂದ ಬಂದು ಎಲ್ಲ ಅಳತೆಗೋಲುಗಳನ್ನು ಮೆಟ್ಟಿ ನಿಂತು ಅರ್ಹತೆಯ ಆಧಾರದ ಮೇಲೆ ಪಡೆಯಬೇಕಾಗಿದ್ದಂತ ಎಲ್ಲ ಅವಕಾಶಗಳನ್ನ ಜಾತಿಗೆ, ವರ್ಣಕ್ಕೆ ಸೀಮಿತಗೊಳಿಸಿದ ಆ ಎಲ್ಲ ಅಳತೆಗೋಲುಗಳನ್ನು ಮೆಟ್ಟಿ ನಿಂತು ಸಮಾಜದ ಮುಖ್ಯವಾಹಿನಿಗೆ ತನ್ನ ಸಮುದಾಯವನ್ನು ತರಬೇಕು ಅಂತೇಳಿ ನಿರಂತರವಾಗಿ ಶ್ರಮಿಸಿದಂಥವರು ಬಾಬಾ ಸಾಹೇಬ್. ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯು ಕೂಡ ಈ ಕ್ರಾಂತಿಕಾರಿ ಕಂಪನಿಗಳನ್ನ ಬೆಳೆಯುತ್ತಾರೆ. ಅವರು ಕೊನೆಯದಾಗಿ ಬುದ್ಧ ಧಮ್ಮ ಅಂತಕ್ಕಂಥ ಒಂದು ಕೃತಿ ಮುಗಿಸುವ ಜೊತೆಗೆ ಕೊನೆಯಲ್ಲಿ ಒಂದು ರಕ್ಕು ಅಂತ ಅವರ ಸಹಾಯಕರು ಒಂದು ಕೊನೆಯ ಒಂದು ಮಾತನ್ನು ಹೇಳ್ತಾರೆ. ಅಂದರೆ, ನಾನು ಈ ಸಮಾಜಕ್ಕೆ ಸ್ವಇಚ್ಛೆಯಿಂದ ನನ್ನ ಕೈಲಾದಷ್ಟು ಒಂದು ರಥವನ್ನು ಎಳೆದು ತಂದಿದ್ದೇನೆ. ಆದರೂ ನಾನು ಇಲ್ಲಿವರೆಗೂ ಎಳೆತಂದಿರ್ತಕ್ಕಂಥ ತೇರನ್ನ ಸಾಧ್ಯ ಆದರೆ ಮುಂದೆ ಎಳೀರಿ, ಇಲ್ಲ ಇರು ಜಾಗದಲ್ಲಿ ನಿಲ್ಲಲು ಬಿಡಿ ಅಂತಕ್ಕಂಥ ಕೊನೆಯ ಸಂದೇಶವನ್ನು ಬಾಬಾ ಸಾಹೇಬ್ ಹೇಳಿದ್ದಾರೆ. ಪ್ರತಿದಿನ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಭಾರತ ಸಂವಿಧಾನ ಮಾತ್ರ. ಏಕೆಂದರೆ ಆ ಸಂವಿಧಾನದಲ್ಲಿ ಆ ಥರದ ಮೌಲ್ಯಗಳಿದೆ. ಹೇಗೆ ನಡ್ಕೋಬೇಕು, ಕಾನೂನು ವ್ಯವಸ್ಥೆ ಒಳಗಡೆ ಇರ್ತಕ್ಕಂಥ ಅತ್ಯಂತ ಸೂಕ್ಷ್ಮ ಮಾಹಿತಿಗಳನ್ನ, ಮತ್ತೆ ಭಾರತ ವೈವಿಧ್ಯತೆಯಲ್ಲಿ ಇರ್ತಕ್ಕಂಥ ಎಲ್ಲಾ ರೀತಿಯ ಜನಾಂಗಗಳು ಕೂಡ ಅವರ ಧರ್ಮ ಪರಿಪಾಲನೆ, ಪಂಥ ಪರಿಪಾಲನೆ, ಆಚರಣಾ ಪರಿಪಾಲನೆಗಳನ್ನು ಮಾಡಿಕೊಂಡು ಹೇಗೆ ಸೌಹಾರ್ದತೆ ಬದುಕಬೇಕು ಅಂತಕ್ಕಂಥ ಚಿಂತನೆಗಳು ಕೂಡ ಸಂವಿಧಾನದಲ್ಲಿದೆ. ಆ ತರದ ಮೌಲ್ಯಗಳನ್ನ ಕೊಟ್ಕೊಡಕ್ ಸಾಧ್ಯ ಆಗಿದ್ದು ಬಾಬಾ ಸಾಹೇಬ್ ಒಬ್ಬರಿಂದ ಮಾತ್ರ. ಯಾಕೆಂದ್ರೆ ಅವರು ಆ ತರದ ನೋವುಂಡು ಬಂದಿರೋದ್ರಿಂದ ಸಾಧ್ಯ ಆಯಿತು.